ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಯಾವ ವಿಚಾರ ನಿಮ್ಮ ಜೀವನದಲ್ಲಿ ಯಾತಕ್ಕಾಗಿ ಆಗ್ತಾ ಇದೆ. ಒಂದು ಕೆಟ್ಟ ಘಟನೆಗಳಾಗಿರಬಹುದು, ಸಿಹಿ ಘಟನೆಗಳಾಗಿರಬಹುದು, ಯಾವುದೋ ಒಂದು ವಿಚಾರವಾಗಿ ಸಾಕಷ್ಟು ದಿನದಿಂದ ಒದ್ದಾಡ್ತಿರ್ತೀರಿ, ಅದಾಗದೇ ಇರಬಹುದು. ಇಷ್ಟಕ್ಕೆಲ್ಲ ಏನು ಕಾರಣ? ನಿಮ್ಮ ಲೈಫಲ್ಲಿ ಅದು ಏನೇ ವಿಚಾರ ಆಗಿರಲಿ, ಆ ಒಂದು ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದಕ್ಕೆಲ್ಲ ಏನು ಮುಖ್ಯವಾದ ಕಾರಣ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗತ್ತಲ್ಲ, ಆ ಒಂದು ಕಾರ್ಡ್ನ ಯಾವ ವಿಚಾರ ಯಾತಕ್ಕಾಗಿ ನನ್ನ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಯಾವೆಲ್ಲ ಬದಲಾವಣೆ ಬರುವಂಥದ್ದಿದೆ, ಈಗಿನ ಪರಿಸ್ಥಿತಿ, ನನ್ನ ಸದ್ಯದ ಪರಿಸ್ಥಿತಿ, ನನ್ನ ಎನರ್ಜಿ ಯಾವ ರೀತಿ ಇದೆ, ಅಂದರೆ ನಿಮ್ಮ ಎನರ್ಜಿ, ನಿಮ್ಮ ಸದ್ಯದ ಪರಿಸ್ಥಿತಿ ಏನೆಲ್ಲ ನಡೀತಿದೆ ಅನ್ನೋದ್ರ ವಿಚಾರವಾಗಿ, ಅಥವಾ ಯಾವೆಲ್ಲ ಹೊಸ ವಿಚಾರ ಬರುತ್ತೆ ಅನ್ನೋದ್ರ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ನೀವು ನಂಬುವ ದೇವರನ್ನ 3 ಬಾರಿ ನೆನಪು ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ ವಿಚಾರ ಇದೆ, ಯಾವ ವಿಚಾರ ನಡೆಯೋದಿದೆ, ಸೊ ಈಗಿನ ಸದ್ಯದ ಪರಿಸ್ಥಿತಿ ಹೇಗಿದೆ, ನಿಮಗೆ ಗೊತ್ತಿಲ್ಲದಿರುವಂತಹ ವಿಚಾರಗಳು ಏನಾಗಿದೆ. ಕೆಲವೊಂದು ಸಲ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ, ಅಚಾನಕ್ಕಾಗಿ ಹೊಡೆತಗಳು ಬೀಳ್ತಾ ಇರುವಂಥದ್ದು. ಅದಕ್ಕೆ ನಾನು ಯಾವ ರೀತಿ ಸರಿ ಮಾಡಿಸ್ಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗ್ತಿರೋದಿಲ್ಲ. ಅಯ್ಯೋ ನನಗೆ ಕಷ್ಟ ಬಂದಿದೆ ಅಷ್ಟೇ, ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಗೊತ್ತಿರೋದಿಲ್ಲ. ಓಕೆ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ, ಹಾಗೆ ಜಸ್ಟಿಸ್ ಬಂದಿದೆ, ಡೆವಿಲ್ ಬಂದಿದೆ. ಓಕೆ 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 ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ವಿಚಾರ ನೀವು ತುಂಬಾ ಬಲವಾಗಿ ನಂಬಿದ್ರಿ, ಆ ವಿಚಾರ ಇದೇ ರೀತಿ ಇರುತ್ತೆ, ನನ್ನ ಲೈಫಲ್ಲಿ ಇದೇ ರೀತಿ ಇರುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡೋದ್ರಿ. ಒಂದು ವ್ಯಕ್ತಿಯ ವಿಚಾರವಾಗಿರಬಹುದು, ಒಂದು ವಸ್ತುವಿನ ವಿಚಾರವಾಗಿರಬಹುದು, ಒಂದು ಯಾವುದೋ ಒಂದು ಬಿಸ್ನೆಸ್ ವಿಚಾರದಲ್ಲಾಗಿರಬಹುದು. ನೀವು ಸಾಕಷ್ಟು ನಂಬಿದ್ರಿ, ಆ ಕೆಲಸ ನನಗೆ ಆಗತ್ತೆ ಅನ್ನುವ ವಿಚಾರವಾಗಿ ನಂಬಿದ್ರಿ. ಬಟ್ ಆದರೆ ಆ ವ್ಯಕ್ತಿಯ ಭಾವನೆ ಏನಿದೆ, ಈ ಹಿಂದೆ ಇದ್ದಂತಹ ರೀತಿ ನೀವು ನೋಡ್ತಾ ಇಲ್ಲ. ಹಿಂದೆ ಸಾಕಷ್ಟು ಒಬ್ಬ ವ್ಯಕ್ತಿನ ತುಂಬಾ ನಂಬಿದ್ರಿ, ಸಾಕಷ್ಟು ನೀವು ಅವ್ರನ್ನ ಬಲವಾಗಿ ನನ್ನ ಲೈಫ್ ಲಾಂಗ್ ಇದೇ ರೀತಿ ಇರ್ತಾರೆ ಅಂತ ಹೇಳಿರ್ಬೋದು. ಒಂದು ಲೈಫ್ ಪಾರ್ಟ್ನರ್ ಆಗಿರಬಹುದು, ಒಂದು ರಿಲೇಷನ್ಶಿಪ್ಪಲ್ಲಿರ್ಬೋದು, ಒಂದು ಪ್ರೇಮಿಗಳಾಗಿರಬಹುದು, ಇನ್ನೊಂದು ಬಿಸ್ನೆಸ್ ವಿಚಾರವಾಗಿರಬಹುದು, ಫ್ಯಾಮಿಲಿಗಳಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ನೀವು ನಂಬಿರಬಹುದು, ಹಾಗೆ ನೈಬರ್ಸ್ ಆಗಿರಬಹುದು, ಕೊಲೀಗ್ಸ್ ಆಗಿರಬಹುದು. ಅವ್ರನ್ನ ನೀವು ಬಹಳಷ್ಟು ನಂಬಿದ್ರಿ, ಆ ವ್ಯಕ್ತಿನ ನೀವು ಬಹಳಷ್ಟು ನಂಬಿದ್ರಿ. ಬಟ್ ಆದರೆ ಏನಾಗಿದೆ, ಆ ವ್ಯಕ್ತಿಯ ವ್ಯಕ್ತಿತ್ವ ಏನಾಗ್ತಾ ಇದೆ, ಈ ಹಿಂದೆ ನೀವು ನೋಡಿದಂತೆ ಇಲ್ಲ. ಆ ವ್ಯಕ್ತಿ ಸಾಕಷ್ಟು ಬದಲಾಗ್ತಾ ಇದ್ದಾರೆ, ನಿಮ್ಮ ಕಣ್ಣು ಮುಂದೆ ಇರುವ ರೀತಿನೇ ಬೇರೆ ಆ ವ್ಯಕ್ತಿ. ಹಾಗೆ ಆ ವ್ಯಕ್ತಿ ಒಂದಷ್ಟು ಬಹಳಷ್ಟು ಈ ಹಿಂದೆ ಆ ವ್ಯಕ್ತಿಯ ಮುಖನೇ ನೀವು ನೋಡಿಲ್ಲ, ಆ ರೀತಿ ಆ ವ್ಯಕ್ತಿ ಬದಲಾಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಇರಬಹುದು? ನೀವು ಒಂದಷ್ಟು ಏನು ಮಾಡಿರ್ತೀರಿ ಅಂತ ಹೇಳಿದ್ರೆ, ಯಾರೋ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಅಂದು ಕೂಡಲೇ ಆಗಿರಬಹುದು, ಯಾರೋ ಒಬ್ರು ನನ್ನ ಲೈಫಿಗೆ ಮೋಟಿವೇಟರ್ ಆಗಿದ್ದಾರೆ ಅಂತ ಆಗಿರ್ಬೋದು, ಅಥವಾ ಇಂಥವ್ರಿಂದ ನನಗೆ ಸಹಾಯ ಆಗ್ತಾ ಇದೆ ಅಂತ ಇರ್ಬೋದು, ಅಥವಾ ಇಂಥವ್ರಿಂದ ನಾನು ಏಳಿಗೆ ಆಗ್ತೀನಿ ಅನ್ನುವ ವಿಚಾರವಾಗಿ ನೀವೇನಾದರೂ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆಯವ್ರ ಹತ್ರ ಶೋ ಆಫ್ ಮಾಡ್ಕೊಳ್ಳುವಂಥದ್ದಾಗಿರ್ಬಹುದು. ನಿಮ್ಗೆ ಗೊತ್ತಿರಲ್ಲ, ಅಂದರೆ ನನ್ನ ಲೈಫಲ್ಲಿ ಈ ಥರದ್ದು ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ತೋರಿಸ್ಕೊಂಡಾಗ ಏನಾಗಿದೆ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಏನಾಗುತ್ತೆ, ನಿಮ್ಮ ವಿಚಾರವಾಗಿ ಏನು, ನಿಮ್ಮ ಪರ್ಸ್ನಲಿ ವಿಚಾರವಾಗಿ ಏನಿದೆ, ಆ ಕೆಟ್ಟ ಕಣ್ಗಳಿಂದ ಒಂದಷ್ಟು ಆ ವ್ಯಕ್ತಿ ಬದಲಾಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹೇಳ್ತಾರಲ್ಲ, ಕೆಟ್ಟ ಕಣ್ಗಳಿಗೆ ಕಲ್ಲೇ ಸಿಡಿಯುತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿದೆ ಇಲ್ಲಿ. ಬ್ಲ್ಯಾಕ್ ಮ್ಯಾಜಿಕ್ಕೋ ಮತ್ತೊಂದೋ ನೀವು ಅದು ಯಾವ ರೀತಿ ತಗೊಳ್ತಿರೋ ಗೊತ್ತಿಲ್ಲ, ಬಟ್ ಆದರೆ ನೆಗೆಟಿವ್ ಎನರ್ಜಿ ಅಂತೂ ಈ ಸಂಬಂಧದಲ್ಲಿ ಆವರಿಸ್ಕೊಂಡಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಪ್ರತಿದಿನ ಪ್ರತಿ ಕ್ಷಣ ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಅದೇ ವಿಚಾರವಾಗಿ ಮೆಲ್ಕು ಹಾಕುವಂಥದ್ದು, ಹಾಗೆ ಇದು ಸರಿ ಹೋಗುತ್ತೇನೋ ಅನ್ನುವ ಒಂದು ಭರವಸೆಗಳನ್ನು ಇಟ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ.
ಸಾಕಷ್ಟು ಆ ವ್ಯಕ್ತಿಯಿಂದ ಫೋನ್ ಮಾಡುವಂಥದ್ದಾಗಿರ್ಬಹುದು, ಮೆಸೇಜ್ ಮಾಡುವಂಥದ್ದಾಗಿರ್ಬೋದು, ಪದೇ ಪದೇ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿದಾಗ ಅವರು ಅವಾಯ್ಡ್ ಮಾಡಿದಾಗ ಏನಾಗ್ತಾ ಇದೆ, ಇಂಥ ವ್ಯಕ್ತಿನ ನಾನು ನಂಬಿದ್ದು ಅನ್ನುವ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಇದೆ. ಹಾಗೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಖುಷಿಯ ಮೆಸೇಜ್ ಆಗಿರ್ಬೋದು, ಸಂತೋಷದ ವಿಚಾರಗಳಾಗಿರಬಹುದು, ಯಾವುದೋ ಒಂದು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು ಇನ್ನು 24 ಗಂಟೆಯಲ್ಲಿ ಆ ವಿಚಾರ ತಿಳಿಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಒಂದಷ್ಟು ನೆಗೆಟಿವಿಟಿ, ನೀವು ಏನೇ ಅಲಂಕಾರ ಮಾಡ್ಕೊಳ್ಳಿ, ನೀವೇನೇ ಇದು ಮಾಡ್ಕೊಳ್ಳಿ, ನೀವೇನೇ ವಸ್ತುಗಳು ತಗೊಳ್ಳಿ, ಯಾಕೆ ಬೇರೆಯವ್ರಿಗೆ ತೋರಿಸೋದಕ್ಕೆ ಹೋಗ್ತೀರಿ? ಹೌದು, ಯಾರೋ ನಮ್ಮನ್ನು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮುಂದೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಲೇ ಇಟ್ಕೊಳ್ಳಿ. ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡೋ ಅವಶ್ಯಕತೆ ಏನಿದೆ? ಅವಶ್ಯಕತೆ ಏನಿಲ್ಲ. ಅವಶ್ಯಕತೆ ಒಂದೇ ಆಗೋದು ಏನಂದರೆ, ನಿಮ್ಮ ಲೈಫಿಗೆ ಅಂಥ ವ್ಯಕ್ತಿಗಳ ಕೆಟ್ಟ ಕಣ್ಗಳು, ಅಯ್ಯೋ ನೋಡು ಎಷ್ಟು ದುಡ್ದು ಬಿಟ್ರು, ಅಯ್ಯೋ ನೋಡು ಹೆಂಗೆಲ್ಲ ಜೀವನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವೇನಾದರೂ ಒಂದು ಸಾಧನೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಬಾಯಿಗೆ ಬೀಗ ಹಾಕ್ಕೊಳ್ಬೇಕಾಗತ್ತೆ. ಈವನ್ ಮೀ ಆಲ್ಸೋ, ನಾನು ಕೂಡ, ನೀವು ಕೂಡ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಏನೇ ಒಂದು ಮಾಡೋ ಅಂಥದ್ದಾಗಿರಬಹುದು, ದಯವಿಟ್ಟು ತೋರಿಸುವಂಥದ್ದು ಬೇಡ. ನಮ್ಮ ಹಿಂದಿಯಲ್ಲಿ ಸಾಕಷ್ಟು ಗಾದೆಗಳಿದೆ, ಬಟ್ ಹಿಂದಿ ಹೇಳಿದ್ರೆ ಮತ್ತೆ ನಮ್ಮ ಜನ ಏನು ಹೇಳ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಏನೇ ಒಂದು ಕೆಲಸ ಮಾಡಿ, ನಿಮ್ಮ ಲೈಫಲ್ಲಿ ಆ ಥರದೊಂದು ಅವಕಾಶ ಈಗ ಸದ್ಯಕ್ಕೆ ಬರುವಂಥದ್ದಿದೆ. ಯಾವುದೋ ಒಂದು ಬಿಸ್ನೆಸ್ ವಿಚಾರ ಆಗಿರಬಹುದು, ಯಾವುದೋ ಒಂದು ಸಂತೋಷವಾದ ವಿಚಾರ ಆಗಿರಬಹುದು, ಒಂದು ಒಳ್ಳೆಯ ವ್ಯಕ್ತಿಯ ಮಾತಿನಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಿರಬಹುದು, ಒಂದು ಒಳ್ಳೆಯ ಹಣಕಾಸಿನ ವಿಚಾರದಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಹೊಸ ಆಪರ್ಚುನಿಟಿ ನಿಮಗಿದೆ. ಯಾವುದಾದ್ರೂ ಬ್ಯಾಂಕ್ ಲೋನು ಅಥವಾ ಹಣದ ಸ್ಟ್ರಕ್ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ, ಅದು ಕೂಡ ಒಬ್ಬ ವ್ಯಕ್ತಿ, ಒಂದು ಹಿರಿಯ ವ್ಯಕ್ತಿಯಿಂದನೇ ಕೂಡ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಮೆಸೇಜ್ ಬರ್ತಾ ಇದೆ, ಯಾವೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ನೋಡೋಣ. ಇಲ್ಲಿ ಪಾವರ್ಟಿ ಬರ್ತಾ ಇದೆ. ದಯವಿಟ್ಟು ಇಲ್ಲಿ ನೀವೇನಾದರೂ ಸಾಧನೆ ಮಾಡೋದಕ್ಕಿಂತ ಮುಂಚೆ ಆಗಿರಬಹುದು, ಏನೇ ಒಂದು ವಸ್ತು ತಗೊಳ್ಳೋದಕ್ಕಿಂತ ಆಗಿರಬಹುದು, ಒಂದು ಗುರಿ ಅನ್ನೋದೇನಿದೆಯಲ್ಲ, ಆ ಗುರಿ ತಲುಪುವವರೆಗೂ ನೀವು ಹೇಗಿದ್ದೀರೋ ಹಾಗೇ ಇರಿ. ಏನು ಇಲ್ದವ್ರ ರೀತಿಯಲ್ಲೇ ನೀವು ತೋರಿಸ್ಕೊಳ್ಳಿ. ಇಲ್ಲಿ ಪಾವರ್ಟಿ ಬಂದಿರೋದ್ರಿಂದ ನೀವು ಏನು ಇಲ್ದಿರುವಂತಹ ಒಂದು ರೀತಿ ಬಡತನದಲ್ಲೇ ಇದೀವೇನೋ ಅನ್ನುವ ರೀತಿಯಲ್ಲಿ ತೋರಿಸ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಡೆವಿಲ್ ಇರೋದ್ರಿಂದ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಕೆಟ್ಟ ಕಣ್ಗಳಿಗೆ ಕೆಂಗಣ್ಣಾಗಿರಬೇಡಿ, ಕೆಟ್ಟ ಕಣ್ಗಳ ಕೆಂಗಣ್ಣಿಗೆ ಗುರಿ ಆಗಬೇಡಿ ನೀವು ಅನ್ನೋದೇ ಇವತ್ತಿನ ವಿಚಾರವಾಗಿರುತ್ತೆ. ಯೂನಿವರ್ಸ್ ಕೂಡ ನಿಮಗೆ ಅದೇ ಹೇಳ್ತಾ ಇದೆ. ಮತ್ತೊಂದಷ್ಟು ಮೆಸೇಜ್ಗಳು ನಿಮಗೆ ಭಗವಂತನಿಂದ ಏನು ಬರ್ತಾ ಇದೆ, ಯಾವ ವಿಚಾರದಲ್ಲಿ ನಿಮ್ಮನ್ನು ಎಚ್ಚರಿಸ್ತಾ ಇದೆ ನೋಡೋಣ. ಇಲ್ಲಿ ಸ್ಟ್ರೆಸ್ ಮಾಡ್ಕೊಳ್ಳೋ ಅಂಥದ್ದು, ಮಾನಸಿಕವಾಗಿ ತುಂಬಾ ಹೌದು, ಯಾರೋ ಒಬ್ರು ನಿಮ್ಮಿಂದ ಬದಲಾಗೋದ್ರು, ಯಾವುದೋ ಒಂದು ವಸ್ತು ನಿಮ್ಗೆ ತಗೊಳಕ್ಕಾಗಲಿಲ್ಲ, ಯಾವುದೋ ಒಂದು ವಿಚಾರ ನಿಮ್ಮ ಕೈ ತಪ್ಪಿ ಹೋಗಿದೆ. ಆ ವಿಚಾರಕ್ಕೆ ಯಾಕೆ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಿ? ಯಾಕೆ ತುಂಬಾ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತೀರಿ? ಇದರಿಂದ ಏನು ಆಗಬೇಕಾಗಿದೆ ನಿಮಗೆ? ಸ್ಟ್ರೆಸ್ ಮಾಡಿಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಸ್ಕಿನ್ಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ, ನೀವು ನಾಳೆ ಏನು ಮಾಡಬೇಕು ಅನ್ನುವ ಐಡಿಯಾನೇ ಕಳ್ಕೊಳ್ತಾ ಇದ್ದೀರಿ. ನಿಮ್ಗೊಂದು ವಿಷಯ ಗೊತ್ತಾ? ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಮರುವಿನ ಕಾಯಿಲೆ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಅವತ್ತಿನ ದಿನ ನಿಮ್ಗೆ ಯಾರಾದರೂ ಏನಾದರೂ ಮಾಡಿದ್ರ ಒಂದು ಬಿಳಿ ಪೇಪರಲ್ಲಿ ಬರೆದು ಬಿಡಿ. ಅದು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪಶ್ಚಿಮ ದಿಕ್ಕಿಗೆ ಹೋಗಿ ಬರೆದು ಸುಟ್ಟಾಕಿ ಆ ಧೂಳನ್ನು ರೋಡ್ ಮೇಲೆ ಬಿಸಾಕ್ಬಿಡಿ. ಅಲ್ಲಿಂದ ನಿಮ್ಮ ಸ್ಟ್ರೆಸ್, ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ. ಯಾರು ನಿಮ್ಗೆ ಏನೇ ಅಂದಿದ್ರು, ಯಾರನ್ನೇನೇ ಕೂಗಾಡಿದ್ರು, ಯಾರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ರು, ಅದು ಅವ್ರ ಹತ್ರನೇ ಹೋಗುತ್ತೆ. ಸಾಕಷ್ಟು ಜನ ಬ್ಲ್ಯಾಕ್ ಟರ್ಮಲ್ಲಿಂದ ತಗೊಂಡಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಬ್ಲ್ಯಾಕ್ ಟರ್ಮಲ್ಲಿ ತಗೊಂಡಿದ್ರೆ ಪಾಸಿಟಿವ್ನೇ ಥಿಂಕ್ ಮಾಡಿ. ಅದು ಯಾವಾಗಲೂ ನಿಮಗೆ ಕೂರೋದಕ್ಕೆ ಬಿಡೋದಿಲ್ಲ. ಪ್ಯೂರ್ ಕ್ರಿಸ್ಟಲ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ, ನನ್ನ ಹತ್ರ ತೊಗೊಂಡಿರೋರಿಗೆ ಆಲ್ಮೋಸ್ಟ್ ಆಲ್ ಪ್ಯೂರ್ ಕ್ರಿಸ್ಟಲ್ಸೇ ಹೋಗಿದೆ, ಒಂದು ಡೂಪ್ಲಿಕೇಟ್ ಕ್ರಿಸ್ಟಲ್ಸ್ ಕೂಡ ಹೋಗಿಲ್ಲ ನನ್ನ ಕಡೆಯಿಂದ. ಸೊ ಪ್ಯೂರ್ ಕ್ರಿಸ್ಟಲ್ ಏನಾದರೂ ನೀವು ಬ್ಲ್ಯಾಕ್ ಟರ್ಮಿನಲ್ ಹಾಕೊಂಡಾಗ ಅದೇ ನಿಮಗೆ ಕೂರಿಸೋದಿಲ್ಲ. ಯಾವಾಗಲೂ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಒಳ್ಳೆ ಐಡಿಯಾಗಳನ್ನು ತರ್ತಾ ಇರುತ್ತೆ. ಯಾಕೆಂದರೆ ನಮಗೆ ನೆಗೆಟಿವ್ ಆವರಿಸ್ಕೊಂಡಿರುತ್ತಲ್ಲ, ಆ ನೆಗೆಟಿವ್ನ ಬರೋದಕ್ಕೆ ಬಿಡೋದಿಲ್ಲ ದೇಹದ ಒಳಗಡೆ. ಆ ನೆಗೆಟಿವ್ ಥಾಟ್ಸ್ ಇರಲಿ, ನೆಗೆಟಿವ್ ಹೆಜ್ಜೆ ಇಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಸ್ಟ್ರೆಸ್ ಮಾಡಿಕೊಂಡು ನಿಮಗೆ ನೀವೇ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಿದ್ದೀರಾ ಅಂತ ಹೇಳ್ತಾ, ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ.
ಬೇಗ ಬೇಗ ಪೇ ಮಾಡ್ಕೊಂಡ್ಬಿಡ್ತೀರಿ, ನನಗೆ ಈಗಲೇ ಬೇಕು ಅಪಾಯಿಂಟ್ಮೆಂಟ್ ಅಂತ ಹೇಳ್ತೀರಿ. ದಯವಿಟ್ಟು ನನಗೋಸ್ಕರ ಮುಂಚಿತವಾಗಲೇ ಬುಕ್ ಮಾಡಿಕೊಂಡು ನಾನು ಕೊಡುವ ಟೈಮಿಂಗ್ಸಿಗೆ ಕಾಲ್ ಮಾಡಿ, ಇಮಿಡಿಯೇಟಾಗಿ ಪಾಪ ನನ್ನ ಅಸಿಸ್ಟೆಂಟ್ಗಳಿಗೂ ಸ್ಟ್ರೆಸ್ ಮಾಡಿಸ್ತೀರಿ. ದಯವಿಟ್ಟು ನನಗೋಸ್ಕರ ಕೋಆಪ್ರೇಟ್ ಮಾಡಿ ಅಂತ ಹೇಳ್ತಾ, ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ಯಾವ ವಿಚಾರದಿಂದ ನೀವು ಎಚ್ಚರಿಕೆಯಿಂದ ಇರಬೇಕು, ಒಂದು ಕ್ಲಾರಿಟಿಗೋಸ್ಕರ ಒಂದು ಮೆಸೇಜ್ ತೆಗೆದಿದ್ದೀನಿ. ಇಲ್ಲಿ 8 ಆಫ್ ಪೆಂಟಿಕಲ್ಸ್, ದುಡ್ಡಿನ ವಿಚಾರಕ್ಕೆ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಣಕಾಸಿನ ವಿಚಾರವಾಗಿ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಿ, ಸಾಲಗಳನ್ನು ಮಾಡ್ಕೊಂಡಿರ್ಬೋದು. ಹಾಗೆ ಯಾವುದೋ ಒಂದು ಗೋಲ್ ರೀಚ್ ಆಗೋದಕ್ಕೆ, ಯಾವುದೋ ಒಂದು ವಿಚಾರಕ್ಕೆ ಒಂದು ಒಳ್ಳೆಯ ಬಂಡವಾಳನ ಹಾಕಿದಿರಿ, ಅದು ಬರುತ್ತೋ ಇಲ್ವೋ ಅನ್ನುವಂತಹ ಅನುಮಾನದಲ್ಲೂ ಕೂಡ ನೀವು ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಏನೇ ಕೆಲಸಕ್ಕೆ ಹೂಡಿಕೆ ಮಾಡಿದಿರಲ್ಲ, ಹೌದು, ಈ ಹಿಂದೆ ಏನಾದರೂ ಸಾಲ ಏನಾದರೂ ಮಾಡಿದ್ರೂ ಕೂಡ ಈಗಿನ ಹೆಜ್ಜೆ ಏನಿಡ್ತಾ ಇದ್ದೀರಲ್ಲ, ತುಂಬ ಸತ್ಯವಂತ ಹೆಜ್ಜೆನೇ ಇಡ್ತಾ ಇದ್ದೀರಿ, ತುಂಬಾ ಒಳ್ಳೆಯ ಕರ್ಮದ ಹೆಜ್ಜೆನ ಇಡ್ತಾ ಇದ್ದೀರಿ. ತುಂಬ ಒಳ್ಳೆಯ ಐಡಿಯಾ ಕೂಡ ನಿಮಗೆ ಬಂದಿದೆ. ಯಾರ ಹತ್ರನಾದರೂ ಸಾಲ ತಗೊಂಡಿದ್ರೆ ಅದನ್ನು ನಾನು ಸರಿಯಾದ ರೀತಿಯಲ್ಲಿ ಯಾವ ರೀತಿ ತೀರಿಸಬಹುದು, ಯಾವ ರೀತಿ ಕೆಲಸಗಳನ್ನು ಮಾಡಬಹುದು, ಯಾವ ರೀತಿ ಬಿಸ್ನೆಸ್ಗಳನ್ನ ಮಾಡ್ಬೋದು ಅನ್ನುವ ಸ್ಟ್ರಗಲ್ನಲ್ಲಿ ನೀವೀಗಿದ್ದೀರಿ. ಒಳ್ಳೆಯ ಪ್ರೊಸೆಸಿಂಗ್, ಅದು ಯಾರು ಎಷ್ಟೇ ಏಜ್ ಆಗಿರಲಿ ಒಳ್ಳೆಯ ಪ್ರೊಸೆಸಿಂಗಲ್ಲಿ ಇದ್ದೀರಿ ನೀವು ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ನೋಡಿ, ಯೂನಿವರ್ಸ್, ಪ್ರಕೃತಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀನು ಸ್ಟ್ರಗಲ್ ಮಾಡು, ನೀನು ಹುಡುಕ್ತಾನೆ ಇರು. ಆ ಥರದೊಂದು ಹೆಜ್ಜೆಯಲ್ಲಿ ನೀನು ಸಾಲ ಒಳ್ಳೆಯ ರೀತಿಗೆ ಸಾಲ ಮಾಡಿದಿರಿ ಅನ್ನೋದಾದರೆ ಅದನ್ನು ತೀರಿಸೋದಕ್ಕಾಗಿ ಒದ್ದಾಡ್ತಾ ಇದ್ರೆ, ಒಳ್ಳೆಯ ಯೋಚನೆ ಮಾಡ್ತಾ ಇದ್ರೆ, ಒಳ್ಳೆಯ ಯೋಚನೆಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದಕ್ಕೆ ಪ್ರಕೃತಿನೇ ಸಪೋರ್ಟ್ ಮಾಡುತ್ತೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಬ್ಬ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಹೆಣ್ಣಾದರೂ ಆಗಿರ್ಬೋದು, ಗಂಡಾದರೂ ಆಗಿರ್ಬೋದು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಮಾವ, ಯಾರಾದರೂ ನೈಬರ್ಸು, ಕೊಲೀಗ್ಸು, ಯಾರಾದರೂ ಫ್ರೆಂಡ್ಸ್ ಯಾರಾದರೂ ಆಗಿರಬಹುದು, ಅವರು ಕೂಡ ನಿಮ್ಮ ಸಪೋರ್ಟಿಗೆ ಅನ್ನೋರು ಯಾರು ನಮ್ಮ ಜೀವನದಲ್ಲಿ ಬರಬೇಕು ಅನ್ನೋದಾದ್ರೆ ಆರಾಧನೆ ಮಾಡುವುದು, ಪ್ರತಿದಿನ ಪ್ರದಕ್ಷಿಣೆ ಮಾಡಿ, ನಿಮ್ಮ ಮನೆ ದೇವರಿಗೇನೆ ಒಂದು ಕಲ್ಸೇನೋ ಅಥವಾ ಒಂದು ಚಿಕ್ಕ ಲೋಟದಲ್ಲಿ ಸೇವನೆ ಮಾಡೋದು. ಎಷ್ಟೆಷ್ಟೋ ಇದೆ ರೀ. ನಾವು ಸ್ಟ್ರೆಸ್, ಸ್ನಾನಕ್ಕೆ, ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೆ ಒಂದೆಲ್ಲ ಟೈಮ್ ವೇಸ್ಟ್ ಮಾಡ್ತೀರಿ. ದಯವಿಟ್ಟು 10 ನಿಮಿಷ ಮುಖ ಯಾವ್ದಾದ್ರೂ ಒಂದು ದಾರಿಯಲ್ಲಿ ನೀನ್ ಬಾರಪ್ಪ, ತ್ರಿಶೂಲ ಇಟ್ಕೊಂಡು ಬರೋದು ಅದ್ಯಾವುದು ಬರೋದಿಲ್ಲ. ನನ್ನ ರೂಪದಲ್ಲಿ ನಿಮ್ ಜೀವನಕ್ಕೆ ಬರ್ಬೋದು, ದಾರಿ ಹೀಗಿದೆ ಹೋಗು ಅಂತ ಹೇಳಿ ತೋರಿಸುವ. ಯಾರೋ ಗಂಟು ಗಟ್ಟಲೆ ತಗೊಂಬಂದು ನಮಗೆ ಕೊಟ್ಟು ನಾಳೆ ಬೆಳಗ್ಗೆನೆ ಶ್ರೀಮಂತರಾಗ್ತೀನಿ ಅಂದ್ರೆ ದಯವಿಟ್ಟು ಅದನ್ನ ತಲೆಯಿಂದ ತೆಗೆದುಹಾಕಿ. ಹೋಲೋದು ಅಂದ್ರೆ ಸಾಕಷ್ಟು ಒಳ್ಳೊಳ್ಳೆ ಯೋಚನೆಗಳನ್ನ ಮಾಡೋದು, ಯಾವುದೋ ಒಂದು ಬೆಳಕಿದೆ ಅನ್ನುವ ಹೋಪ್ಗಳನ್ನು ಇಟ್ಕೊಳ್ಳುವಂಥದ್ದು. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ತಪ್ಪಲ್ವಾ? ಮಾಡ್ಕೊಂಡ್ಬಿಟ್ಟಿರ್ತೀರಿ, ನಾನು ಇದನ್ನೇ ಮಾಡ್ಬೇಕು, ಇದಿದೆ ನನ್ಗೆ ಆಗತ್ತೆ, ಇದಾದ್ಮೇಲೆ ನಾನು ಇದನ್ನೇ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಬರುತ್ತೆ. ತಡ್ಕೊಳ್ರಿ, ತಡೆದ ಮೇಲೆ ಮತ್ತೆ ಸಿಹಿ ಕೊಡ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಇದು ಹೌದು. ನಾನು ಇಲ್ಲಿ ಫಸ್ಟ್ ಕಾರ್ಡ್ ಸ್ಟ್ರಗಲ್ ಪಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ಇದು ಎಲ್ಲಾನು ಕೂಡ ಮುಂದೊಂದು ದಿನ ಕೂತು ಸಾಕಷ್ಟು ಮಾಡಿರೋರ್ ಲೈಫಲ್ಲಿ ನೋಡಿ ಸಾಕಷ್ಟು ಸ್ಟ್ರಗಲ್ ಪಟ್ಬಿಟ್ಟಿರ್ತಾರೆ. ಅದೇ ಲೈಫಲ್ಲಿ ಅದ್ಭುತವಾದ ಒಂದು ಬೆಳಕಿದೆ. ಬೆಳಕಿನ ಜೊತೆಗೆ 5 ಆಫ್ ಸ್ವಾರ್ಡ್ಸ್ ಕೂಡ ಇದೆ. ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಏಳಿಗೆನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಮೌನವಾಗಿ ಇರ್ಬೇಕಾಗತ್ತೆ. ಯಾಕೆ ಗೊತ್ತ? ಕರ್ಕೊಂಡು ಮುಂದಕ್ಕೆ ಇರೋ ಜನಗಳು ಬರುವಂತ ಹೇಳಿದ್ರೆ ಅದನ್ನ ಹೊಡೆಯೋ ಪ್ರಯತ್ನ ಮಾಡುವಂಥದ್ದು.
ಕಳಿಯುವಂಥದ್ದು. ಯಾರ ಹತ್ರನೋ ಹೋಗ್ತೀರಿ, ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮುಂದಿನ ನನ್ನ ಹೆಜ್ಜೆ ಇದು, ಇದಾಗತ್ತಾ, ಮುಗೀತಲ್ಲ ಅಲ್ಲಿಗೆ. ಇದೇ 5 of Swords. ಯಾರಾದ್ರೂ ಆಗಿರ್ಬೋದು, ಸ್ವತಃ ನಿಮ್ಮ ಮಕ್ಕಳಿಗೆ ಆಗಿರಬಹುದು, ನಿಮ್ಮ ಹೇಳಕ್ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ವೇ ಆಫ್ ಥಿಂಕಿಂಗೇ ಬೇರೆ, ನಿಮ್ಮ ವೇ ಆಫ್ ಥಿಂಕಿಂಗೇ ಬೇರೆ. ಯಾರಾದ್ರೂ ಒಳ್ಳೆ ಗುರುಗಳ ಹತ್ರ ಕೇಳ್ಕೊಳ್ಳಿ, ಹತ್ರ ಕೇಳ್ಕೊಳ್ಳಿ. ಬೇಡದ ರಿಲೇಟಿವ್ ಹತ್ರ ಹೋಗೋದು, ಬೇಡದ ಫ್ರೆಂಡ್ಸ್ ನೈಬರ್ ಹತ್ರ ಕೇಳೋದು, ಕೊಲೀಗ್ಸ್ಗಳ ಹತ್ರ ಕೇಳೋದು, ಹೆಂಗೆಂಗೋ ಮಾಡು ಅಂತ ಹೇಳ್ಕೊಡ್ತಾರೆ. ನಿಜವಾಗ್ಲೂ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ತಲೆಗೆ ಯಾವತ್ತಾದ್ರೂ ಒಂದು ಒಳ್ಳೆ ಐಡಿಯಾ ಬಂತ, ಅದನ್ನ ನೀವು ಮಾಡಿ. ಅದ್ಭುತವಾದ ಇದನ್ನ ಯಾರೋ ಹೇಳಿದ್ರು, ನಿಮ್ಮ ಸುತ್ತ ಇರುವಂತಹ ಜನಗಳು ಯಾರು ಆಗಿರ್ಬೋದು, ನಿಮ್ಗೆ ಒಳ್ಳೆ ದಾರಿಯಲ್ಲಿ ಇರುವಂತವ್ರಲ್ಲ. ನೀವತ್ತಾಗ ಕಣ್ಣೊರೆಸುವ ಕಾರ್ಯಕ್ರಮ ಒಂದು ಮಾಡಬಹುದು. ಹೇಳೋರು ಇದಾರೋ ಹೊರ್ತು, ಅದೇ ನಿಜವಾಗ್ಲೂ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗ ನೀವು ಹೋದಾಗ ಯಾರೂ ಕೂಡ ನಿಮ್ಗೆ ಏನೊಂದು ಸಹಾಯನೂ ಮಾಡೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮುಂದಿನ ಹೆಜ್ಜೆ ಯಾವುದೇ ರೀತಿ ಯಾರ ಹತ್ರನೂ ಹೇಳ್ಕೂಡ್ದು. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ, ಹಂಗ ಎಲ್ಲಾರನ್ನೂ ದೂರ ಇಟ್ಕೊಳ್ಳೋದು ನೋ ವೇ. ಎಲ್ಲರಿಗೂ ಖುಷಿಯಿಂದಾನೇ ಇರ್ಬೇಕಾಗತ್ತೆ, ಬಟ್ ಲಿಮಿಟ್ ಅಲ್ಲಿ ಕೊಡ್ಬೇಕಾಗತ್ತೆ. ಮೌನವಾಗಿರುವಂಥದ್ದು, ನಿಮ್ಮ ಅಪ್ಡೇಟ್ಸ್ಗಳು ತಿಳಿದೇ ಇರುವಂಥದ್ದು, ಬೇರೆಯವ್ರಿಗೇನಾದ್ರು ಗೊತ್ತಿದ್ಯಾ ಹೌದಾ ಅಂತ ಕೇಳಿ, ನಿಮ್ಗೆ ಏನ್ ಗೊತ್ತಿದೆ ಅದನ್ನೆಲ್ಲ ಹೇಳ್ತಾ ಹೋದಾಗ ನಿಮ್ ವ್ಯಕ್ತಿತ್ವನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಬೇರೆಯವ್ರ ಹತ್ರ ಒಳ್ಳೆ ವಿಚಾರಗಳಿದ್ಯಾ, ಒಳ್ಳೆ ವಿಚಾರಗಳು ಬರುತ್ತೆ, ಅವ್ರ ವ್ಯಕ್ತಿತ್ವನು ತೋರಿಸ್ತಾ ಹೋಗುತ್ತೆ. ಒಳ್ಳೆಯವರ ಕೆಟ್ಟವರ ಅನ್ನುವ ವ್ಯಕ್ತಿತ್ವನ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಔಟ್ಕಮ್ ಬಂದು ಫೂಲ್ ಕಾರ್ಡ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ. ಇಲ್ಲಿ ನಿಮಗೆ ನೀವೇ ಸುಮ್ ಹೌದು, ಮನೆ ಕಟ್ಟಿ ಸಾಲ ಮಾಡ್ಕೊಂಡಿರ್ಬೋದು, ಮದುವೆ ಮಾಡಿ ಸಾಲ ಮಾಡ್ಕೊಂಡಿರ್ಬೋದು, ಮಕ್ಳಿಗೆ ಮದುವೆ ಮಾಡಿಲ್ಲ ಅನ್ನೋ ಚಿಂತೆ ಇರಬಹುದು. ಆರೋಗ್ಯ ಯಾಕ್ರಿ ಹಾಳು ಮಾಡ್ಕೊಳ್ತಾ ಇದ್ದೀರಿ? ಎಲ್ಲ ಮಾಡುವಂಥದ್ದಿದೆ, ದೊಡ್ಡ ದೊಡ್ಡ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಮುಂದೆ ಹೆಜ್ಜೆ ಇಡೋದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಗುರುಗಳನ್ನ ನೀವು ಟ್ಯಾರೋ ರೀಡಿಂಗ್ ಆದ್ರೂ ತಗೋಬಹುದು. ಜಾತಕಗಳನ್ನ ಪರಿಶೀಲನೆ ಮಾಡುವಂಥದ್ದು. ಈಗ ನಿಮ್ಗೆ ಏನಾದ್ರು ಸಾಕಷ್ಟು ನೋವು ಕೊಡ್ತಾ ಇದೆ ಅಂತ ಹೇಳಿದಾಗ ನಾನಿದ್ದೀನಿ, ನಾನು ಹೇಳೋ ರೆಮಿಡೀಸ್ನ ಮಾಡಿ ದಯವಿಟ್ಟು ಅದು ತೆಗೆದಿಟ್ಬಿಡಿ. ನಾ ಹೇಳ್ದಲ್ಲ, ಭಗವಂತ ಕಿರೀಟ ಎಲ್ಲ ಹಾಕೊಂಡು ಬರಲ್ಲ, ಯಾವುದೋ ಒಂದು ರೂಪದಲ್ಲಿ ಕಳಿಸ್ತಾನೆ. ಭಗವಂತನಿಗೋಸ್ಕರ ಇದು ಮಾಡೋದು, ದೇವಸ್ಥಾನದಲ್ಲಿ ಸುಮ್ಮನೆನಾದ್ರೂ ಕುತ್ಕೊಳ್ಳುವಂಥದ್ದು, ಬೇಡದ ಮಾತುಗಳನ್ನು ದಯವಿಟ್ಟು ಆಡೋದಕ್ಕೆ ಹೋಗಬೇಡಿ. ಆದರೆ ಬರೀ ಸತ್ಯವನ್ನೇ ಮಾತಾಡಿ. ಹಾಗೆ ಯಾರಾದರೂ ಒಳ್ಳೆ ವಿಚಾರ ಹೇಳಿದ್ರೆ ಮಾತ್ರ ಕೇಳಿ. ಅಲ್ಲಿ ಏನಾದರೂ ತಪ್ಪಾಗಿ ಬೇರೆಯವ್ರ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಸೊ ಹಾಗಾಗಿ ತಪ್ಪಾಗಿ ಮಾತಾಡ್ತಿದ್ರೆ ಅದನ್ನ ನಾವು ಈ ರೀತಿ ಮಾತಾಡಬೇಡ ಅನ್ನುವ ಹಕ್ಕಲ್ಲಿ ಹೇಳಬೇಕು. ಅದು ಮಾಡ್ತಾ ಇದ್ರೆ ಅಲ್ಲಿ ನೀವು ನಿಂತ್ಕೊಳ್ಳುವ, ಅಲ್ಲಿ ನಿಂತ್ಕೊಂಡು ಮತ್ತಷ್ಟು ಇನ್ನೂ ನೆಗೆಟಿವ್ ಎನರ್ಜಿ ಆವರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ. ಸೊ ಮ್ಯಾರೇಜ್ ಬರ್ತಾ ಇದೆ. ಯಾರೆಲ್ಲ ಮದುವೆ ವಿಚಾರಕ್ಕೆ ಏನಾದರೂ ನೋಡ್ತಾ ಇದ್ರೆ ಸದ್ಯದಲ್ಲಿ ಮದುವೆ ವಿಚಾರವಾಗಿ ನೀವು ನೋಡ್ಬೋದು. ಮದುವೆ ಕಾರ್ಯಕ್ರಮ ಒಂದು ಸಂತೋಷದ ವಾತಾವರಣಗಳು ಇರಬಹುದು. ಸುದ್ದಿನೂ ಕೂಡ ನೀವು ಕಾರಣಲಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನೋಡೋಣ ನಿಮ್ಮ ಭಗವಂತನಿಂದ ಮುಂದೆ ಬರುವ ದಿನಗಳಲ್ಲಿ ಏನ್ ಮೆಸೇಜ್ ಇದೆ. ನೀವು ನಂಬುವ ಭಗವಂತನಿಂದ ಏನು ಸಂದೇಶ ಕೊಡ್ತಾ ಇದೆ. ಓಕೆ, ಕಟ್ಕೊಳ್ಳುವಂಥದ್ದು ಬೇಡ. ಎಲ್ಲರ ಹತ್ರ ಸ್ನೇಹಜೀವಿ. ನಾನು ಹೇಳ್ದೆ ಅಲ್ಲಿ ಕಿಂಗ್ ಆಫ್ ಕಪ್ಸ್, ಹಂಗಂತ ನಿಮಗೆ ಯಾರ್ಯಾರು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅವ್ರನ್ನೆಲ್ಲ ನೀವು ದ್ವೇಷ ಮಾಡುವಂಥದ್ದು ಬೇಡ. ಒಂದಷ್ಟು
ಫ್ರೆಂಡ್ ರೀತಿ ಫ್ರೆಂಡ್ಲಿಯಾಗಿ ಇರುವಂಥದ್ದು, ಫ್ರೆಂಡ್ಲಿಯಾಗಿ ಮೂವ್ ಮಾಡುವಂಥದ್ದು, ಬಟ್ ಆದರೆ ಫಿಲ್ಟರ್ ಆಗಿ ಇರುವಂಥದ್ದು. ನಿಮ್ಮ ಬಾಯಿ ಸರಿ ಇರೋದಿಲ್ಲ. ಇಲ್ಲಿ ರೀಡಿಂಗ್ ನಾನು ಏಯ್ಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನಾಗ್ಬಿಡುತ್ತೆ, ಸ್ಟ್ರೆಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡ್ಬಿಡೋದು, ಆ ರೀತಿ ಆಗ್ತಾ ಹೋಗುತ್ತೆ. ಯಾರಾದರೂ ಒಬ್ರು ಕೇಳಿದ್ರೆ ಸಾಕಪ್ಪ ನನ್ನ ನೋವು ಅನ್ನುವ ರೀತಿ. ಸೊ ಹಾಗಾಗಿ ಅವ್ರ ವಿಚಾರಗಳನ್ನು ಕೇಳಿ, ನಿಮ್ಮ ವಿಚಾರನ ಮರೀರಿ. ನಿಮ್ಮ ವಿಚಾರ ನೀವು ಏನು ಮಾಡಬೇಕು ಅನ್ನುವ ಗೋಲ್ನ ಇವತ್ತೇ ಬರಿತಾ ಹೋಗಿ. ನಾನು ಇಂಥ ದಿನಗಳಲ್ಲಿ ಇಷ್ಟನ್ನು ಮಾಡ್ತೀನಿ, ಇದನ್ನು ಸಾಧನೆ ಮಾಡ್ತೀನಿ, ಮುಂದಿನ ವರ್ಷ ಅಷ್ಟೊತ್ತಿಗೆ ಇಷ್ಟು ಹಣನ ನಾನು ನೋಡ್ತೀನಿ ಅನ್ನುವ ರೀತಿಯಲ್ಲಿ ಇರಲಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಥರ್ಡ್ ಸ್ಟೋನ್, ಯಾರೆಲ್ಲ ಮೂರನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು, ಪ್ರಕೃತಿ ಯಾವ ಸೂಚನೆ ನಿಮ್ಗೆ ಕೊಡ್ತಾ ಇದೆ, ನಿಮ್ಮ ಎನರ್ಜಿ ಯಾವ ರೀತಿ ಆಗಿದೆ ಈಗ ಅನ್ನೋ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ಟವರ್ ಬಂದಿದೆ. ಸಡನ್ ಆಗಿ ನಿಮ್ಮ ಲೈಫಲ್ಲಿ ಸಡನ್ ಬದಲಾವಣೆ ಒಂದಾಗಿದೆ. ಇದಕ್ಕಿದ್ದ ಹಾಗೆ ವ್ಯಕ್ತಿ ಚೇಂಜ್ ಆಗಿರುವಂಥದ್ದು, ಇದಕ್ಕಿದ್ದ ಹಾಗೆ ಚೆನ್ನಾಗಿ ಹೋಗ್ತಾ ಇದ್ದಿದ್ದು ಬಿಸ್ನೆಸ್ ಸಡನ್ ಲಾಸ್ ಆಗೋಯ್ತು ಅನ್ನೋದು, ಇದಕ್ಕಿದ್ದಾಗೆ ಆ ವ್ಯಕ್ತಿ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ರು, ಇದಕ್ಕಿದ್ದಾಗ ಏನಾಯ್ತೋ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಯಾವುದೇ ಒಂದು ವಿಚಾರ ಆಗಿರಲಿ ಸಡನ್ ಆಗಿ ಚೇಂಜ್ ಆಗೋಗ್ಬಿಡ್ತು. ನನ್ನ ಲೈಫ್ ಇಷ್ಟೇನಾ, ಹಂಗಾದ್ರೆ ನನ್ನ ಲೈಫೇ ಮುಗಿದು ಹೋಯ್ತಾ, ಎಲ್ಲ ನನ್ನ ನಮ್ದಂಥವ್ರು ಮೋಸ ಮಾಡಿ ಹೋಗ್ಬಿಟ್ರು, ನನ್ನ ಕೈ ತಪ್ಪಿ ಏನೋ ಒಂದು ಹೋಗ್ಬಿಡ್ತು ಅನ್ನುವ ರೀತಿಯಲ್ಲಿ ನೀವೇನಾದರೂ ಯೋಚನೆ ಮಾಡಿದರೆ ಇಲ್ಲ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ದೇವಿಯ ಆಶೀರ್ವಾದ ನಿಮಗಿದೆ. ಒಳ್ಳೆಯ ಅವಕಾಶ ಯಾವುದೋ ಒಂದು ನಿಮಗೆ ಕಾಯ್ತಾ ಇದೆ. ಕೆಲವ್ರು ನಮ್ಮ ಲೈಫಿಂದ ದೂರ ಹೋದ್ರಪ್ಪ, ಕೆಲವುದು ನನ್ನ ಲೈಫಲ್ಲಿ ಆಗಬೇಕಾಗಿತ್ತು, ಅವತ್ತಷ್ಟು ದುಡ್ಡಿದ್ದಿದ್ರೆ ನಾನು ಏನೋ ಮಾಡಿಬಿಡ್ತಿದ್ದೆ, ಇವತ್ತಿಷ್ಟಿದ್ದಿದ್ರೆ ಏನೋ ಒಂದು ಮಾಡಿಬಿಡ್ತಿದ್ದೆ ಅನ್ನುವ ರೀತಿಯಲ್ಲಿ ನೀವೇನಾದರೂ ಥಿಂಕ್ ಮಾಡೋದಂಥದ್ದು, ಈ ರೀತಿ ಎಲ್ಲ ಯೋಚನೆ ಮಾಡಿದರೆ ಅದು ನಿಮ್ಮ ಕೈಯಿಂದ ಕಳ್ಕೊಂಡಿದ್ದೇ ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ನೀವು ನಂಬುವ ದೇವಿ ಏನಿದ್ದಾಳಲ್ಲ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ಲು. ಸೊ ಅವಕಾಶ ಒಂದು ಕೂಡ ನಿಮ್ಮ ಲೈಫಲ್ಲಿ ಇದೆ. ಯಾವುದೋ ಒಂದು ಆಗೋಗಿರೋದನ್ನ ಕುಗ್ಗೋದು ಕೊರಗೋದು ಆಗೋದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಸಡನ್ನಾಗಿ ಬಿದ್ದುಬಿಟ್ವಿ, ಸಡನ್ ಲಾಸ್ ಆಗೋಗ್ಬಿಡ್ತು, ನನ್ನ ಲೈಫಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಹೊಸದೊಂದು ಅವಕಾಶ ನಿಮ್ಮ ಜೀವನದಲ್ಲಿದೆ. ಯಾವುದೇ ಒಂದು ನೋವಿನ ಅಂತ್ಯ ಇದೆಯಲ್ಲ ನಮಗೆ ಹೊಸ ದಿಕ್ಕಿನ ಹತ್ರ ಕರ್ಕೊಂಡು ಹೋಗುತ್ತೆ. ಯಾವುದೇ ಒಂದು ಮೊನ್ನೆ ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು ಅಂತ ಹೇಳಿ, ಒಳ್ಳೇದಾಯಿತು ಅಂತ ಹೇಳಿದೆ. ನಾನು ಆಕೆ ಫ್ರೆಂಡ್ ಆಗಿರೋದ್ರಿಂದ ಅವಳಿಗೊಂದು ಏನು ಅಂತ ಹೇಳಿದ್ರೆ ನನ್ನನ್ನೆಲ್ಲೋ ಬದುಕಿಸ್ಬಿಡ್ತಾಳ ಅಥವಾ ಇಲ್ಲಿ ಏನಾದ್ರು ಚೇಂಜ್ ಮಾಡೋಕ್ಕೆ ಸಾಧ್ಯನಾ, ಏನಾದರೂ ಮಿರಾಕಲ್ ಮಾಡಿಬಿಡ್ಬೋದಾ ಅಂತ ನಾ ಕಾರ್ಡ್ ತೆಗೆದು ನೋಡಿದೆ. ಅವಳಿಗೆ ಹೇಳಿದ್ದು ಒಂದೇ ಮಾತು, ನಾನು ನಿನ್ನ ಲೈಫಲ್ಲಿ ಇದೊಂದು ಅಂತ್ಯ ಬಂದಿದೆ, ಇವತ್ತು ರಾತ್ರಿ ಎಲ್ಲ ಸುಮ್ಮನೆ ಅಳು ಅಂತ. ಯಾಕೆ ಅಳಬೇಕು? ನನ್ನ ಜೀವನದಲ್ಲಿ ಮತ್ತೆ ಸರಿ ಹೋಗೋದೇ ಇಲ್ವಾ? ಆ ಕೆಲಸಕ್ಕೆ ನಾನು ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೆ, ಆ ಕೆಲಸ ನಂಗೆ ಬೇಕೇ ಬೇಕು, ಅದೇನಾದರೂ ಮಾಡು, ಮಾಡು. ಇಲ್ಲ, ಖಂಡಿತವಾಗ್ಲೂ ಆಗಲ್ಲ ಅಂತ ಹೇಳಿದೆ. ಯಾಕೆ ಅಂತ ಕೇಳಿದ್ರೆ ಅವಳ ಜೀವನದಲ್ಲಿ ಇವಾಗಿರುವಂಥ ಅವಕಾಶ ಇದೆ. ಅದೇ ರೀತಿ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಫ್ರೆಂಡ್ಸ್ಗಳು ಮತ್ತೆ ಸೇರ್ಕೊಳ್ಳುವಂಥದ್ದು, ಒಳ್ಳೆ ಖುಷಿಯ ವಾತಾವರಣನ ಅನುಭವಿಸುವಂಥದ್ದು, ಹಾಗೆ ಒಂದಷ್ಟು ಕ್ಲಿಕ್ ಆಗುವಂಥದ್ದು, ಈ ರೀತಿ ಎಲ್ಲ ಇದೆ. ಇಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ನಿಮ್ಗೆ ಏನಾದರೂ ತುಂಬ ಮಾನಸಿಕವಾಗಿ ನೋವಾಗ್ತಾ ಇದ್ರೆ ದಯವಿಟ್ಟು ನೀವು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್ ಒಟ್ಟಿಗೆ ಒಂದಷ್ಟು ಮಾತನಾಡಬೇಕಾಗತ್ತೆ. ನಿಮ್ಮ ಮನಸ್ಸಿನ ಮಾತನ್ನ ನಾನು ಸೆಕೆಂಡ್ ಕಾರ್ಡಲ್ಲಿ ಬೇಡ ಅಂತ ಹೇಳಿದ್ದೆ, ಬಟ್ ಥರ್ಡ್ ಕಾರ್ಡಲ್ಲಿ ನಿಮ್ಗೆ ಅದೇ ರೀತಿ ನಿಮ್ಮ ಮನಸ್ಸನ್ನ ಚೇಂಜ್ ಮಾಡುವಂತಹ ರೀತಿಯಾದಂತಹ ಫ್ರೆಂಡ್ಸ್ಗಳಿದ್ದಾರೆ. ಸೊ ಅಂಥವ್ರ ಹತ್ರ ಶೇರ್ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳುವಂಥದ್ದು, ಜಾಗಗಳನ್ನು ಬದಲಾವಣೆ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ 3 ಆಫ್ ವಾಂಡ್ಸ್ ಬಂದಿದೆ. ಇನ್ನು ಕೆಲವು ತಿಂಗಳಲ್ಲಿ, ಇನ್ನು 2 ತಿಂಗಳಲ್ಲಿ ಸರಿಯಾದ ದಾರಿ, ಸರಿಯಾದ ಮಾರ್ಗದರ್ಶನ ನಿಮ್ಮ ಜೀವನಕ್ಕೆ, ನಿಮ್ಮ ಲೈಫಲ್ಲಿ ನಿಮ್ಮ ಕಣ್ಣೆದುರುಗಡೆ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಷ್ಟು ದಿನ ನಿಮಗೆ ದಾರಿನೇ ಗೊತ್ತಿರಲಿಲ್ಲ. ನಾನು ಅಲ್ಲಿ ಕೆಲಸ ನಂಬ್ಕೊಂಡೆ, ನಾನು ಆ ರೀತಿ
ದೂರ ಆಗೋದ್ರು ಇನ್ನು ಮೇಲೆ ನಿಮಗೆ ಒಳ್ಳೆ ಐಡಿಯಾಸ್ ಬರುತ್ತೆ. ಸರಿಯಾದ ದಾರಿಗೆ ಹೋಗೋದಕ್ಕೆ ಅಂತ ಹೇಳಿ ಒಂದಷ್ಟು ನೀವು ಒಳ್ಳೆಯ ಮಾರ್ಗದರ್ಶನನ ಕೂಡ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಒಂದಷ್ಟು ಟ್ರಾವೆಲಿಂಗ್ ಕೂಡ ಇದೆ ಇಲ್ಲಿ. ಯಾರೆಲ್ಲ ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಸುತ್ತಾಟ ಓಡಾಟಗಳನ್ನು ಆಡುವಂಥದ್ದಾಗಿರ್ಬೋದು. ಸರಿಯಾದ ಟ್ರಾವೆಲಿಂಗ್ ಯಾಕೆ ಮಾಡ್ತೀರಿ ಅಂದರೆ ಒಂದು ಕೆಲಸದ ವಿಚಾರಕ್ಕೋಸ್ಕರನೇ ಟ್ರಾವೆಲ್ ಮಾಡುವಂಥದ್ದಾಗಿರುತ್ತೆ. ಹಾಗೆ ಮನೆಯಲ್ಲಿ ತುಂಬ ಕೂತ್ಕೊಂಡ್ರಿ ಈ ಮೊಬೈಲೇ ನೋಡ್ಕೊಂಡು ಕೂತ್ಕೊಳ್ಳೋರು ಅಷ್ಟೇ. ಹೊರಗಡೆ ಸುತ್ತಾಟ ಓಡಾಟಗಳು ಜಾಸ್ತಿ ಇದೆ. ಒಳ್ಳೊಳ್ಳೆಯ ಫ್ರೆಂಡ್ಶಿಪ್ ಹೊಸ ಹೊಸ ಫ್ರೆಂಡ್ಶಿಪ್ಗಳು ಕೂಡ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಗೇನ್ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಒಂದು ಒಳ್ಳೆಯ ಸೂಚನೆ ನಿಮ್ಮ ಲೈಫಲ್ಲಿ ಒಳ್ಳೆಯ ಆಪರ್ಚುನಿಟಿ ಒಂದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ ಕ್ಲಾರಿಟಿಗೋಸ್ಕರ ಒಂದು ಕಾರ್ಡ್ ತೆಗಿತಾ ಇದ್ದೀನಿ ನಾನು. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮ್ಮ ಲೈಫಲ್ಲಿ ಏನೇ ಅವಕಾಶಗಳು ಅವಶ್ಯಕತೆಗಳು ಇದ್ರೂ ಕೂಡ ನೀವು ಒಂದಷ್ಟು ನಿಮ್ಮನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಫ್ರೆಂಡ್ ಆಗಿರ್ಬೋದು, ಏನೇ ಆಗಿರಬಹುದು, ನೀವು ಒಂದಷ್ಟು ಹಣನ ಉಳಿಸ್ಕೊಳ್ಬೇಕಾಗತ್ತೆ. ನಿಮ್ಮ ತಲೆಯಲ್ಲಿ ಬರುವಂಥ ಐಡಿಯಾಸ್ಗಳನ್ನ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡುವಂಥದ್ದು ಅದು ಯಾವುದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ನೋವುಗಳೇನಾದರೂ ಇದ್ದರೆ ಅದು ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡೋಣ ಏನಿದೆ ಯೂನಿವರ್ಸಲ್ ಮೆಸೇಜ್ ಅಂತ ಹೇಳಿ. ಟಾಯ್ಲ್ ಆ್ಯಂಡ್ ಲೇಬರ್ ಅಂತ ಹೇಳಿ ಇದೆ. ಆದಷ್ಟು ನೀವೀಗೇನಾದರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ಮಾಡಬೇಕು ಅಂದ್ಕೊಂಡಿದ್ರೆ, ಮುಂದೆ ಗೋಲ್ ಏನಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ಅದೇ ವಿಚಾರವಾಗಿ ಶ್ರಮನ ವಹಿಸ್ಬೇಕಾಗತ್ತೆ. ಅದೇ ವಿಚಾರವಾಗಿ ನಾನು ಯಾವ ರೀತಿ ಇದನ್ನು ತಗೊಂಡು ಹೋಗ್ಬೋದು, ಯಾವ ರೀತಿ ಏನೇ ಒಂದು ಕೆಲಸ ಆಗಿರಲಿ, ಏನೇ ಒಂದು ಇರಲಿ, ಮನೆ ಕ್ಲೀನ್ ಮಾಡಬೇಕಾ, ಹೌದು ಅದೂ ಅಷ್ಟೇ. ನಾನು ಯಾವ ರೀತಿ ಫಸ್ಟಿಂದ ಶುರು ಮಾಡಲಿ, ನನ್ನ ಲೈಫ್ನ ಯಾವ ರೀತಿ ಶುರು ಮಾಡ್ಕೊಂಡು ಹೋಗಲಿ, ನನ್ನ ಲೈಫ್ ಇಷ್ಟು ದಿವಸಕ್ಕೆ ಆಗಿದ್ದಾಗೋಯ್ತು, ಯಾವುದೋ ಒಂದು ದೂರ ಆಗೋಯ್ತು, ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡಿಬಿಟ್ರು, ಏನೋ ಒಂದು ಆಗೋಯ್ತು, ಇನ್ನು ಮುಂದೆ ನಾನು ಯಾವ ರೀತಿ ಇರಲಿ ಅಂತ ಹೇಳಿ ನಿಮಗೆ ನೀವೇ ಟೈಮ್ ಟೇಬಲ್ ಹಾಕೊಳ್ಳುವಂಥದ್ದು, ನಿಮ್ಮ ಡೈಲಿ ರೊಟೀನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು, ಒಂದಷ್ಟು ನಿಮ್ಮ ಕೆಲಸದ ಕಡೆ ಒಂದಷ್ಟು ಶ್ರಮನ ಮಾಡ್ತಾ ಹೋದ್ರೆ ನಿಮ್ಮ ಕೆಲಸದಲ್ಲಿ ಗೆಲುವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ಮೆಚ್ಯೂರಿಟಿ ಬಂದಿದೆ. ಇಲ್ಲಿ ನೀವು ಈ ಹಿಂದೆ ಮಾಡಿದಂತಹ ತಪ್ಪುಗಳನ್ನಾಗಲಿ ಯಾವುದೇ ಒಂದು ಮಿಸ್ಟೇಕ್ಸ್ಗಳನ್ನಾಗಲಿ ಮುಂದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು, ಯಾವುದೇ ವಿಚಾರಗಳಲ್ಲಿ ಹಣನ ಇನ್ವೆಸ್ಟ್ ಮಾಡುವಂಥದ್ದಾಗಿರಬಹುದು, ಏನೇ ಇದ್ರೂ ಕೂಡ ಅದೊಂದು ನಿಮ್ಮ ಮೈಂಡಲ್ಲಿ ಒಂದು ಮೆಚ್ಯೂರಿಟಿ ಅನ್ನೋದು ಬಂದಿದೆ, ಬರುವ ಸಾಧ್ಯತೆನೂ ಹೆಚ್ಚಿದೆ. ನಾನು ಯಾವುದು ಮಾಡಿದ್ರೆ ಸರಿ, ಯಾವುದು ಮಾಡಿದ್ರೆ ತಪ್ಪು ಅನ್ನುವ ಮೆಚ್ಯೂರಿಟಿ ಕೂಡ ನೀವು ಕಲ್ತ್ಕೊಂಡಿದ್ದೀರಿ, ಕಲಿತೀರಿ ಅನ್ನೋದು ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಕಮೆಂಟ್ಗಳಿಗೆಲ್ಲ ನಾನು ಆಭಾರಿಯಾಗಿರ್ತೀನಿ. ತುಂಬ 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 ಥ್ಯಾಂಕ್ಸ್. ಲವ್ ಯು ಆಲ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತಲೇ ನಾನು ಕರೆಯೋದು. ಸೊ ನನ್ನಲ್ಲಿ ಏನಾದರೂ ನಾನು ಮಾಡುವ ರೀಡಿಂಗಲ್ಲಿ ಏನಾದರೂ ಇನ್ನೂ ಕೂಡ ನಿಮಗೆ ಬದಲಾವಣೆ ಬೇಕು ಅಥವಾ ಯಾವುದಾದ್ರೂ ನಿಮಗೆ ಕ್ವಶನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.